ಇಮ್ರಾನ್ ಖಾನ್ ಪಾಕಿಸ್ತಾನದ ಮೋಸ್ಟ್ ಪಾಪ್ಯುಲರ್ ಪೊಲಿಟಿಕಲ್ ಲೀಡರ್. ಸದ್ಯ ಇಮ್ರಾನ್ ಖಾನ್ ಜೈಲಿನಲ್ಲಿ ಇದ್ದಾರೆ. ಅವರ ಮೇಲೆ 140ಕ್ಕೂ ಹೆಚ್ಚು ಕೇಸ್ ದಾಖಲಿಸಿ ಜೈಲಿಗೆ ಅಟ್ಟಲಾಗಿದೆ. ಒಂದೊಂದೇ ಪ್ರಕರಣದಲ್ಲಿ ಶಿಕ್ಷೆಯನ್ನ ಘೋಷಣೆ ಮಾಡಲಾಗ್ತಾ ಇದೆ. ಆದ್ರೆ ಈಗ ಇಮ್ರಾನ್ ಖಾನ್ರನ್ನ ಜೈಲಿನಲ್ಲೇ ಕೊಲೆ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಪಾಕಿಸ್ತಾನದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಏನಿದು ಇಮ್ರಾನ್ ಖಾನ್ ಸಾವಿನ ಸಂಚಲನ ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮೊದಲು ಪಾಕಿಸ್ತಾನದ ಪ್ರಧಾನಿಯಾಗಿದ್ದಂತಹ ಇಮ್ರಾನ್ ಖಾನ್ ಜೈಲಿಗೆ ಸೇರಿದ್ದು ಯಾಕೆ ಎನ್ನುವಂತಹ ಇತಿಹಾಸವನ್ನ ಸ್ವಲ್ಪ ಮೆಲುಕು ಹಾಕೋಣ. ಇಮ್ರಾನ್ ಖಾನ್ಗೆ ಹಾಗೂ ಅವರ ಪಿಟಿಐ ಪಕ್ಷಕ್ಕೆ ಆರಂಭದಲ್ಲಿ ಬೆಂಬಲ ನೀಡಿ ಅಧಿಕಾರಕ್ಕೆ ಬರಲಿಕ್ಕೆ ಸಹಾಯ ಮಾಡಿದ್ದು ಪಾಕಿಸ್ತಾನದ ಸೇನೆ. ಪಾಕಿಸ್ತಾನದಲ್ಲಿ ಯಾವುದೇ ಪಕ್ಷ ಸರ್ಕಾರ ರಚಿಸಿದ್ರೂ ಕೂಡ ಆಡಳಿತ ನಡೆಸೋದು ಅಲ್ಲಿನ ಸೇನೆ. ಆದ್ರೆ ಇಮ್ರಾನ್ ಖಾನ್ ಸೇನೆಗೆ ಸೆಡ್ಡು ಹೊಡೆದು ಸ್ವತಂತ್ರ ಆಡಳಿತವನ್ನ ನಡೆಸಲಿಕ್ಕೆ ಮುಂದಾದ್ರು. ನಿಧಾನಕ್ಕೆ ಸೇನೆ ಮೇಲೆ ನಿಯಂತ್ರಣ ಸಾಧಿಸಲಿಕ್ಕೆ ಪ್ರಯತ್ನ ಕೂಡ ಮಾಡಿದ್ರು. ಅದೇ ನೋಡಿ ಇಮ್ರಾನ್ ಖಾನ್ಗೆ ಮುಳುವಾಗಿರುವಂತದ್ದು. ಇಮ್ರಾನ್ ವಿರುದ್ಧ ತಿರುಗಿ ಬಿದ್ದಂತಹ ಸೇನೆ ಸುಳ್ಳು ಕೇಸನ್ನ ದಾಖಲಿಸಿ ಇಮ್ರಾನ್ರನ್ನ ಜೈಲಿಗೆ ಕಳಿಸಿತು. ಅವರ ಪಿಟಿಐ ಪಕ್ಷವನ್ನ ಬ್ಯಾನ್ ಮಾಡಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಮಾಡಲಾಯಿತು. ಆದರೂ ಕೂಡ ಸ್ವತಂತ್ರವಾಗಿ ಸ್ಪರ್ಧಿಸಿ ಹೆಚ್ಚಿನ ಸ್ಥಾನದಲ್ಲಿ ಗೆಲುವು ದಾಖಲಿಸಿದ್ರು. ಇದು ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ಗಿರುವಂತಹ ಜನಪ್ರಿಯತೆಗೆ ಇದೇ ಸಾಕ್ಷಿ. ಇನ್ನು ಈಗಿನ ಪಾಕಿಸ್ತಾನದ ಸೇನೆ ಅಧ್ಯಕ್ಷ ಅಸೀಂ ಮುನೀರ್ಗೆ ಇಮ್ರಾನ್ ಖಾನ್ ಮೇಲೆ ವಿಪರೀತ ದ್ವೇಷವಿದೆ. ಯಾಕಂದ್ರೆ ಇಮ್ರಾನ್ ಪ್ರಧಾನಿಯಾಗಿದ್ದಾಗ ಅಸೀಂ ಮುನೀರ್ ತನ್ನ ಐಎಸ್ಐ ಮುಖ್ಯಸ್ಥನ ಸ್ಥಾನದಿಂದ ಕಿತ್ತು ಬಿಸಾಕಿದ್ರು. ಇದೆಲ್ಲವೂ ಕೂಡ ಪಾಕಿಸ್ತಾನದ ಜನರಿಗೆ ಗೊತ್ತೇ ಇರುವಂತಹ ವಿಚಾರ. ಪರಿಸ್ಥಿತಿ ಹೀಗಿರ್ಬೇಕಾದ್ರೆ ಪಾಕ್ನ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ರನ್ನ ಜೈಲಿನಲ್ಲಿಯೇ ಕೊಲೆ ಮಾಡಲಾಗಿದೆ ಎನ್ನುವಂತಹ ಗುಲ್ಲು ಜೋರಾಗಿ ನಡೀತಾ ಇದೆ. ರಾಯಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿ ಇಮ್ರಾನ್ ಹತ್ಯೆ ಮಾಡಲಾಗಿದೆ ಅಂತ ಹೇಳಿ ಅಫ್ಘಾನಿಸ್ತಾನದ ಮಾಧ್ಯಮಗಳು ವರದಿಯನ್ನ ಮಾಡಿದೆ. ಅಫ್ಘಾನ್ ರಕ್ಷಣಾ ಸಚಿವಾಲಯ ಕೂಡ ಈ ಬಗ್ಗೆ ಪೋಸ್ಟ್ ಅನ್ನ ಮಾಡಿದ್ದು, ಪಾಕಿಸ್ತಾನದ ಆಡಳಿತವು ಜೈಲಿನಲ್ಲಿ ಇಮ್ರಾನ್ ಖಾನ್ರನ್ನ ಕೊಂದ ಆರೋಪ ಕೇಳಿಬಂದಿದೆ. ಇಮ್ರಾನ್ ಬೆಂಬಲಿಗರು ಹಾಗೂ ಪಿಟಿಐ ಕಾರ್ಯಕರ್ತರು ತಮ್ಮ ನಾಯಕರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಜೈಲಿಗೆ ನುಗ್ಗುತ್ತಾರೆ ಅಂತ ಹೇಳಿ ಬರೆದುಕೊಂಡಿದೆ. ಅಷ್ಟೇ ಅಲ್ಲ, ಕಳೆದ 23 ದಿನಗಳಿಂದ ಇಮ್ರಾನ್ ಕುಟುಂಬಸ್ಥರಿಗೂ ಕೂಡ ಇಮ್ರಾನ್ ಖಾನ್ರನ್ನ ಭೇಟಿಯಾಗಲಿಕ್ಕೆ ಅವಕಾಶವನ್ನ ನೀಡ್ತಾ ಇಲ್ವಂತೆ. ಈ ಎಲ್ಲಾ ಘಟನೆಗಳು ಪಾಕಿಸ್ತಾನದ ಜನರಲ್ಲಿ ಸಂಶಯವನ್ನ ಹೆಚ್ಚು ಮಾಡ್ತಾ ಇರುವಂತದ್ದು. ಪಾಕಿಸ್ತಾನದ ಹಲವು ಪ್ರಾಂತ್ಯದಲ್ಲಿ ಈಗಾಗಲೇ ನಾನಾ ಕಾರಣಗಳಿಂದ ಅರಾಜಕತೆ ಮನೆ ಮಾಡಿದೆ. ಸದ್ಯ ಇಮ್ರಾನ್ ಸಾವಿನ ಸುದ್ದಿ ಪರಿಸ್ಥಿತಿಯನ್ನ ಇನ್ನಷ್ಟು ಬಿಗಡಾಯಿಸಿದೆ.